ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಷಯ ಮಳೆ ಬಗ್ಗೆ. ಬಹುಶಃ ನಮ್ಮಲ್ಲಿ ಒಂದು ಮಾತಿದೆ, ಅಂದರೆ ರೈತ ಸದಾ ಮಳೆಯೊಡನೆ ಜೂಜಾಟ ಆಡ್ತಾನೆ ಅಂತ. ಪಾಪ ಆತನ ಸಮಸ್ಯೆ. ಈ ವಿಚಾರಗಳನ್ನೇ ಇಟ್ಕೊಂಡು ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಇವತ್ತು HST ಸ್ವಾಮಿಯವರಿದ್ದಾರೆ ನಮ್ಮ ಜೊತೆಗೆ. ಅವರಿಗೆ ಸ್ವಾಗತ ಮಾಡ್ತಾ ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ನಮಸ್ಕಾರ ಮೇಷ್ಟ್ರೆ. ನಮ್ಮಲ್ಲಿ ಅದೇ ನಾನು ಮೊದಲೇ ಹೇಳ್ದಂಗೆ ಇದು ಜೂಜಾಟ ನಡೀತಾ ಇರ್ತದೆ. ಹೌದು, ಈ ರೈತರದು ಭಾಳ ಕಷ್ಟ ಇದು. ಆದರೆ ನನಗೊಂದು ಅನುಮಾನ ಏನಂತ ಹೇಳಿದ್ರೆ, ಕಳೆದ ವರ್ಷ ನೋಡಿದ್ರೆ ಮಳೆ ಇಲ್ಲ. ಹೌದು, ಬಂದಿಲ್ಲ. ಈ ವರ್ಷ ನೋಡಿದ್ರೆ ಇನ್ನೂ ಯಾವುದೋ ಮುಂಗಾರು ಪ್ರಾರಂಭನೇ ಆಗಿಲ್ಲ ನಮ್ಮಲ್ಲಿ, ಆದರೂ ಬರ್ತಾ ಇದೆ. ಆದರೆ ಮಳೆ ಬರ್ತಾ ಇದೆ. ಇದು ಹೇಗೆ, ಇದರ ಸಿಸ್ಟಮ್ಸ್ ಏನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅಂದರೆ ಬಹುಶಃ ಇದನ್ನು ವೈಜ್ಞಾನಿಕವಾಗಿ ನಮ್ಮ ರೈತರಿಗೆ ಇವತ್ತು ವಿಶ್ಲೇಷಿಸತಕ್ಕಂಥ ಅಗತ್ಯತೆ ಇದೆ. ಹಂಗಾಗಿನೇ ತಾವು ಆ ವಿಚಾರಗಳ ಬಗ್ಗೆ ನಮ್ಮ ಕೇಳುಗರಿಗೆ, ನಮ್ಮ ನೋಡುಗರಿಗೆ, ನಮ್ಮ ಬಿಸಿ ಸುದ್ದಿಯ ಎಲ್ಲರಿಗೂ ಈ ವಿಷಯನ ತಿಳಿಸ್ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆ ವಿಷಯನೇ ಆಯ್ಕೆ ಮಾಡ್ಕೊಂಡಿದ್ದೀರಿ. ಮೊದಲು ನಾನು ಮಳೆ ಅಂದರೆ ಏನು ಅಂತ ಹೇಳ್ತೀನಿ. ಮಳೆ ಅಂದರೆ ಬೇರೆ ಏನೂ ಅಲ್ಲ, ಭೂಮಿ ಮೇಲಿರ್ತಕ್ಕಂಥ ನೀರು. ಅದು ಸಾಗರದ ರೂಪದಲ್ಲಿರ್ಬೋದು, ಸಮುದ್ರದ ರೂಪದಲ್ಲಿರ್ಬೋದು, ಕೆರೆ, ಕೊಳ್ಳ ಇವೆಲ್ಲದಲ್ಲಿರ್ತಕ್ಕಂಥ ನೀರು ಆವಿಯಾಗಿ ವಾತಾವರಣವನ್ನು ಸೇರಿ ಮೋಡಗಳಾಗಿ ದ್ರವ ರೂಪದಲ್ಲಿ ಭೂಮಿಗೆ, ನೆಲಕ್ಕೆ ಸುರಿಯದೆ ಸುರಿತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಳೆ ಅಂತ ಕರಿತೀವಿ. ಮಳೆ ಅನ್ನೋದು ದಿನನಿತ್ಯವೂ ಬರಲೇಬೇಕು ಅಂತೇನಿಲ್ಲ, ಅಥವಾ 365 ದಿವಸನೂ ಕೂಡ ಬರ್ತಕ್ಕಂಥ ಸಾಧ್ಯತೆನೂ ಇದೆ, 365 ದಿವಸನ ಕಾಲ ಬರದೇ ಇರತಕ್ಕಂಥ ಸಾಧ್ಯತೆನೂ ಇದೆ. ಯಾಕೆ ಬರುತ್ತೆ ಇದು? ನಮ್ಮ ಭೂಮಿ ಮೇಲಿರ್ತಕ್ಕಂಥ ನೀರು ಆವಿ ಆಗಬೇಕು. ಆವಿ ಆಗುತ್ತೆ. ಟೆಂಪ್ರೇಚರ್, ಶಾಖ ಅಂತ ಹೇಳ್ತೀವಲ್ಲ, ಆ ತಾಪದ ತೀವ್ರತೆ ಜಾಸ್ತಿ ಆದಾಗ ನೀರೆಲ್ಲ ಕಾದು ಆವಿಯಾಗಿ ಮೇಲೋಗುತ್ತೆ. ಮೇಲೋಗಿ ಘನೀಕರಿಸುತ್ತೆ, ಮೋಡಗಳಾಗುತ್ತೆ. ಮೋಡಗಳಾದ ತಕ್ಷಣವೇ ಮಳೆ ಬರಲೇಬೇಕು ಅಂತೇನಿಲ್ಲ. ಮೋಡಗಳು ದಿನನಿತ್ಯವೂ ಇರ್ತವೆ ಆಕಾಶದಲ್ಲಿ, ಆದರೆ ಆ ಎಲ್ಲ ಮೋಡಗಳು ಮಳೆ ಸುರಿಸ್ತಕ್ಕಂಥ ಮೋಡಗಳಲ್ಲ. ಇವಾಗ ಒಂದು ಬೀಜವನ್ನು ನಾವು ನೆಲಕ್ಕೆ ಹಾಕಿದರೆ, ಬೀಜ ಹಾಕಿದ ತಕ್ಷಣ ಹುಟ್ಟಲೇಬೇಕು, ಮೊಳಕೆ ಹೊಡಿಬೇಕು ಅಂತೇನಿಲ್ಲ. ಆ ಬೀಜ ಮೊಳಕೆ ಹೊಡೆಯೋದಕ್ಕೂ ಕೂಡ ಅನುಕೂಲತೆಗಳು ಬೇಕು. ನೀರು ಬೇಕು, ಟೆಂಪ್ರೇಚರು, ಪ್ರೆಷರು, ಆ ಮಣ್ಣಿನ ಗುಣ, ಫರ್ಟಿಲೈಸರ್, ಗೊಬ್ಬರ, ಇವೆಲ್ಲ ಅನುಕೂಲತೆಗಳಿದ್ರೆ ಬೀಜ ಮೊಳಕೆ ಹೊಡೆಯೋದು. ಅದೇ ರೀತಿ ಆಕಾಶದಲ್ಲಿ ಮೋಡಗಳು ಇದ್ದ ತಕ್ಷಣವೇ ಮಳೆ ಬರಬೇಕು ಅಂತ, ಮಳೆ ಸುರಿಲೇಬೇಕು ಅಂತೇನಿಲ್ಲ. ಏನಾಗುತ್ತೆ ಇಲ್ಲಿ ಆಕಾಶದಲ್ಲಿ ಏನು ನಡೆಯುತ್ತೆ ಅಂದರೆ, ಮೋಡಗಳು ಆಗ್ತವೆ, ಆದರೆ ಅವು ನಮ್ಮ ಭೂಮಿಗೆ ಸಮೀಪದಲ್ಲಿರಬೇಕು. ಭೂಮಿಯಿಂದ ಅತಿ ಎತ್ತರದಲ್ಲಿರ್ತವೆ, ಕಪ್ಪರೆಯ ಮೋಡಗಳಿರ್ತವೆ, ಮಳೆ ಸುರಿಸಲೇಬೇಕು ಅಂತಿಲ್ಲ. ಭೂಮಿಯ ಮೇಲಿಂದ ಅತಿ ಎತ್ತರದಲ್ಲಿದ್ದ ಓದಂತೆಲ್ಲ ಮೋಡಗಳು ಹೋದಂತೆಲ್ಲ ಮಳೆ ಬರೋಲ್ಲ. ಅವು ನಮ್ಮ ಭೂಮಿಯ ಸಮೀಪಕ್ಕೆ ಬರಬೇಕು. ಭೂಮಿಯಲ್ಲಿ ಅವಾಗ ಸಾಂದ್ರತೆ ಹೆಚ್ಚಾಗಬೇಕು. ಮೋಡಗಳ ಸಾಂದ್ರತೆ ಅಂದರೆ ಥಿಕ್ನೆಸ್ ಜಾಸ್ತಿ ಆಗಬೇಕು. ಒತ್ತಡ, ಪ್ರೆಷರ್ ಜಾಸ್ತಿ ಆಗಬೇಕು, ಟೆಂಪ್ರೇಚರ್ ಜಾಸ್ತಿ ಆಗಬೇಕು. ಇವು ನೋಡಿ, ಇವಾಗ ಯಾಕೆ ಮಳೆ ಬರ್ತಾ ಇದೆ ಅಂದರೆ, ಟೆಂಪ್ರೇಚರ್ ಭೂಮಿ ಮೇಲೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಿದೆ? ಇದಕ್ಕೆ ವೈಜ್ಞಾನಿಕ ಕಾರಣಗಳು ಹಲವಾರಿದಾವೆ. ಯಾವ್ಯಾವಿರ್ಬೋದು? ನಾನು ಭೌತಶಾಸ್ತ್ರದ ಅಧ್ಯಯನದ ಪ್ರಕಾರ, ಸೂರ್ಯ ಇತ್ತೀಚೆಗೆ ತನ್ನ ಜ್ವಾಲೆಗಳನ್ನು ಅತ್ಯಂತ ಎತ್ತರಕ್ಕೆ ಹಾಕ್ತಾ ಇದ್ದಾನೆ. ಜ್ವಾಲೆಗಳು ತುಂಬ ಎತ್ತರಕ್ಕೆ ವ್ಯಾಪಿಸ್ತಾ ಇರೋದು. ಅದು ಭೂಮಿಗೆ 15 ಕೋಟಿ ಕಿಲೋಮೀಟರ್ ಸೂರ್ಯ ಭೂಮಿಯಿಂದ. ಆದರೆ ಇವತ್ತು ಏನಾಗ್ತಿದೆ, ಅವುಗಳ ಜ್ವಾಲೆಗಳು ಏನು ಆ ಸೂರ್ಯನಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಯಿಂದ ಆ ಸೌರ ಜ್ವಾಲೆಗಳು ಕೆಲವೇ ಕಿಲೋಮೀಟರ್ಗಳ ಹತ್ರ ಹೋಗ್ತಕ್ಕಂಥ ಇವತ್ತು ಸಾಕಷ್ಟು 15,000ದಿಂದ 20,000 ಕಿಲೋಮೀಟರ್ ಎತ್ತರದಲ್ಲಿ ಜಿಗಿತಾ ಇದಾವಂತೆ. ಅವುಗಳ ತಾಪದಿಂದ ಬುಧ ಗ್ರಹ, ಶುಕ್ರ ಗ್ರಹ ಮತ್ತು ನಮ್ಮ ಭೂಮಿನಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಬರೀ ಸೂರ್ಯನ ತಾಪದಿಂದಲೇ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಿಲ್ಲ. ಅದಕ್ಕೆ ಸತಿ ಅಲ್ಲ ಸರ್, ಈಗ ಕಳೆದ ಸತಿ ನೋಡಿದ್ರೆ ಮಳೆ ಆಗಿಲ್ಲ, ಬಟ್ ಅದು ಟೆಂಪರೇಚರ್ ಇವತ್ತಿಗೂ ನಮಗೆ ಕಡಿಮೆ ಆಗಿಲ್ಲ. ಅಲ್ಲ, ಈ ವರ್ಷ ಇದ್ದಂಥ ಟೆಂಪ್ರೇಚರ್ ಹೋದ ವರ್ಷ ಇರಲಿಲ್ಲ. ಅದೇ ಇರಲಿಲ್ಲ, ಟೆಂಪ್ರೇಚರ್ ಇರಲಿಲ್ಲ. ಟೆಂಪ್ರೇಚರ್ ಜಾಸ್ತಿ ಆಗಬೇಕು. ಮಳೆ ಬರಬೇಕು ಅಂದರೆ ವಾತಾವರಣದ ಉಷ್ಣತೆ ಹೆಚ್ಚಾಗಬೇಕು. ಉಷ್ಣತೆ ಹೆಚ್ಚಾದಂತೆಲ್ಲ ನೀರು ಕಾದು ಆವಿ ಆಗುತ್ತೆ. ಆ ಆವಿಯನ್ನು ಆವಿಯಾಗಿ ಮೋಡಗಳಾಗ್ತಾವಲ್ಲ, ಮೋಡಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಕಡಿಮೆ ಆಗಿದೆ. ಎಲ್ಲಿ ನೋಡಿದರೂ ಕೂಡ CC ರೋಡ್ಗಳು, ಸಿಮೆಂಟ್ ಕಾಂಕ್ರೀಟ್ ರಸ್ತೆಗಳು,
ಆ ಕಾಂಕ್ರೀಟ್ ರಸ್ತೆಗಳನ್ನ ನಿರ್ಮಾಣ ಮಾಡೋಕ್ಕೋಸ್ಕರ ಎಲ್ಲ ಮರ ಗಿಡಗಳನ್ನೆಲ್ಲ ಕಡ್ದಿದ್ದೀವಿ. ಬಯಲಾಗ್ಬಿಟ್ಟಿದೆ ಇವತ್ತು. ಆ ಮೋಡಗಳನ್ನ ಆಕರ್ಷಣೆ ಮಾಡ್ತಕ್ಕಂಥ ಹಸಿರು ಸಸ್ಯ ವರ್ಗ ಇಲ್ಲ ಇವತ್ತು. ಅದೇ ಬೆಂಗಳೂರಿನಲ್ಲೂ ಕೂಡ ಕಡಿಮೆ ಆಗಿದೆ, ಅಲ್ಲೂ ಕೂಡ ಮಳೆ ಹಾಕಿ ಬರುತ್ತೆ. ಮರುಭೂಮಿನಲ್ಲೂ ಕೂಡ ಅಲ್ಲಿ ಗಿಡ ಮರ ಇಲ್ಲ, ಅಲ್ಲೂ ಕೂಡ ಮಳೆ ಬರುತ್ತೆ. ಅದೇ ನನಗೆ ಗೊತ್ತಾಗಿದೆ ಅಂದ್ರೆ ಮೊನ್ನೆ ಸತಿ ದುಬೈದೊಳಗೆ ಸಿಕ್ಕಾಪಟ್ಟೆ ಮಳೆ, ಅಲ್ಲಿ ಏನಿದೆ ಅನುಕೂಲದ ವಾತಾವರಣ. ಅಂದ್ರೆ ಎಲ್ಲಿ ಮೋಡ ಆಗಿರುತ್ತೋ ಆ ಮೋಡಗಳನ್ನ ಎಳ್ಕೊಂಡು ಹೋಗ್ತಕ್ಕಂಥ ಗಾಳಿ ಇದೆಯಲ್ಲ, ಗಾಳಿ ತಗೊಂಡೋಗಿ ಆ ಕಡೆಗೆ ಅಲ್ಲಿ ಮಳೆ ಸುರಿಸುತ್ತೆ. ಸಸ್ಯವರ್ಗನೇ ಇರಬೇಕು ಅಂತೇನಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಏನಾಗಿದೆ, ಅಲ್ಲಿ 3 ಥರದ ವ್ಯವಸ್ಥೆ. ಸಸ್ಯವರ್ಗನೂ ಇದೆ, ಉದ್ಯಾನ ನಗರಿ ಅದು, ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ ಸಿಕ್ಕಾಬಟ್ಟೆ ಕಾರ್ಖಾನೆಗಳಿದ್ದಾವೆ. ಅದೊಂದೇ ಅಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ. ಜನಸಂಖ್ಯೆಗೆ ತಕ್ಕಂತೆ ವಾಹನಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ವಾಹನಗಳು ಹೊರ ಹಾಕ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್, ಕಾರ್ಖಾನೆಗಳು ಹೊರ ಹಾಕ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್. ಎಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗುತ್ತೋ ಅಲ್ಲಿ ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ತಾಪ ಜಾಸ್ತಿ ಆದಂಗೆಲ್ಲ ಆವಿಯಾಗಿ ನೀರು ಕುದಿದು, ಭೂಮಿ ಮೇಲಿರ್ತಕ್ಕಂಥ ನೀರು ಕುದಿದು ಆವಿಯಾಗಿ ಘನೀಕರಿಸಿ ಮೋಡಗಳಾಗಿ, ಆ ಮೋಡಗಳ ಸಾಂದ್ರತೆ ಹೆಚ್ಚಾಗಿ ಆಕರ್ಷಣೆಯಿಂದ ಇವತ್ತು ಮಳೆ ಬರ್ತಾ ಇದೆ. ಇದು ಒಂದು ವೈಜ್ಞಾನಿಕ ಸತ್ಯ. ಇತ್ತೀಚೆಗೆ ಏನಾಗಿದೆ, ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಖಗೋಳ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಈ ಭೂಮಿ ಮೇಲೆ ಜೀವಿಗಳು ಹುಟ್ಟಿದ್ದೇ ಧೂಮಕೇತುಗಳು ಬಂದಾಗಲಿಂದ. ಈ ಭೂಮಿ ಮೇಲೆ ನೀರು ಉತ್ಪತ್ತಿಯಾಗಿದ್ದೇ ಧೂಮಕೇತುಗಳ ಮುಖಾಂತರ. ಧೂಮಕೇತು ಅಂದ್ರೆ ಎಲ್ಲಿದ್ದಾವೆ, ಏನವು? ನಮ್ಮ ಖಗೋಳ ವಿಜ್ಞಾನದ ಪ್ರಕಾರ ನಮ್ಮ ಸೌರವ್ಯೂಹ ಗೊತ್ತಿದೆಯಲ್ಲ ನಿಮಗೆ. ಆ ಸೌರವ್ಯೂಹದಲ್ಲಿ ಇವತ್ತು 8 ಗ್ರಹಗಳಿದಾವೆ. ಈಗ ಆ 8ನೆಯ ಗ್ರಹ ನೆಪ್ಚೂನ್ ಅಂತಿದೆಯಲ್ಲ, ಅದರ ಆಚೆಗೆ 80 ರಿಂದ 85 ಸಾವಿರ ಸಂಖ್ಯೆಯ ಧೂಮಕೇತುಗಳು ಆಶ್ರಯವನ್ನು ಪಡೆದಿದ್ದಾವೆ ಅಂತ ಗೊತ್ತಾಗಿದೆ. ಆ ಧೂಮಕೇತುಗಳು ಏನವು? ಧೂಮಕೇತುಗಳು ಅವು ಕೂಡ ಆಕಾಶಕಾಯಗಳೇ. ಆ ಆಕಾಶಕಾಯಗಳು ಏನಿದಾವೋ ಅವುಗಳಲ್ಲಿ ಭೂಮಿ ಮೇಲೆಲ್ಲ ಎಲ್ಲೇ ಆಗಲಿ ಜೀವದ ಸೃಷ್ಟಿಗೆ ಕಾರಣವಾಗಿರತಕ್ಕಂಥ ಅನೇಕ ರಾಸಾಯನಿಕ ವಸ್ತುಗಳು ಆ ಧೂಮಕೇತುಗಳಲ್ಲಿ ಅಡಗಿದಾವೆ. ಈ ಭೂಮಿ ಮೇಲೆ ಸಾಗರ ಸಮುದ್ರಗಳನ್ನೇ ತುಂಬಿಸಬಲ್ಲ ಅಂತ ಆವಿಯ ರೂಪದ ನೀರು ಆ ಧೂಮಕೇತುಗಳಲ್ಲಿ ಅಡಗಿದೆ ಅಂತ ಗೊತ್ತಾಗಿದೆ. ಆ ಧೂಮಕೇತುಗಳು ತಮ್ಮ ಆಶ್ರಯವನ್ನು ಬಿಟ್ಟು ಸೂರ್ಯನ ಹತ್ತತ್ರ ಬಂದಂಗೆಲ್ಲ ಏನಾಗ್ತದೆ, ಆ ವಸ್ತುಗಳಲ್ಲಿರ್ತಕ್ಕ ಎಲ್ಲದೂ ಕಾದು ಆವಿಯಾಗಿ ಬಾಲದ ರೂಪವನ್ನು ಹೊಂದುತ್ತೆ. ಬಾಲ ಆಗ್ತದೆ. ಧೂಮಕೇತು ಬಾಲ ಇರುತ್ತೆ ಅಂದ್ರೆ ಧೂಮಕೇತು ಬಾಲ ಇರೋಲ್ಲ. ಆ ರೌಂಡಿನ್ ನೇಚರೇ ಇರೋದು, ದುಂಡನೆ ಆಕಾರನೇ ಅಲ್ಲ ಆಕಾಶಕಾಯಿಗಳು ಇರೋದು. ಅದು ಸೂರ್ಯನ ಹತ್ತ ತೋರ್ದಂಗೆಲ್ಲ ಅವುಗಳಲ್ಲಿರ್ತಕ್ಕಂಥ ಮಟೀರಿಯಲ್ಸ್ ವಸ್ತುಗಳಿದೆಯಲ್ಲ ಆವಿಯಾಗಿ ಉದ್ದನೆ 1 ಲಕ್ಷದಿಂದ 2 ಲಕ್ಷ ಕಿಲೋಮೀಟರ್ ಉದ್ದದ ಬಾಲವನ್ನು ಹೊಂದಿರುತ್ತಂತೆ ಧೂಮಕೇತು. ಆ ಬಾಲದಲ್ಲಿ ಏನಿರುತ್ತೆ, ಆವಿಯ ರೂಪದ ನೀರಿರುತ್ತೆ. ಅದರಲ್ಲೂ ಬುಧ ಗ್ರಹ, ಶುಕ್ರ ಗ್ರಹ, ನಮ್ಮ ಭೂಮಿ, ಅದರಲ್ಲೂ ಬೇರೆ ಗ್ರಹಗಳಲ್ಲಿ ಟೆಂಪರೇಚರ್ ಬಹಳ ಇರುತ್ತೆ. ಆದರೆ ನಮ್ಮ ಭೂಮಿ ಬಂದಾಗ ಏನಾಗುತ್ತೆ, ನಮ್ಮ ಭೂಮಿಯ ವಾತಾವರಣ ಆ ಧೂಮಕೇತುಗಳಲ್ಲಿ ಇರ್ತಕ್ಕಂಥ ಆವಿಯ ರೂಪದ ನೀರನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ನಮ್ಮ ವಾತಾವರಣ ಹೊಂದಿದೆ. ಅದರಲ್ಲಿ ಈ ವರ್ಷ 2 ಧೂಮಕೇತುಗಳು ಬಂದೋಗಿದ್ದಾವೆ. ಮಾರ್ಚಲ್ಲಿ ಒಂದು ಧೂಮಕೇತು ಬಂದು ಎಲ್ಲರ ಕಣ್ಣಿಗೂ ಗೋಚರ ಆಗಲೇಬೇಕು ಅಂತ ಏನಿಲ್ಲ. ಧೂಮಕೇತುಗಳು ಕೆಲವು ಗೋಚರ ಆಗ್ತವೆ, ಕೆಲವು ಬಂದು ಹೋಗ್ಬಿಟ್ಟಿರ್ತಾವೆ. ಈ ವರ್ಷ 2 ಧೂಮಕೇತುಗಳು ಬಂದೋಗಿದ್ದಾವೆ. ಆ ಧೂಮಕೇತುಗಳು ಮಳೆಯ ಆವಿಯ ರೂಪದ ನೀರನ್ನು ಹೊಂದಿಕೊಂಡಿರ್ತಕ್ಕಂಥ ಅದ್ಭುತವಾದ ಧೂಮಕೇತುಗಳು. ಅವುಗಳ ಕಡೆಯಿಂದನೂ ಕೂಡ ಈ ಮಳೆ ಬರೋದಕ್ಕೆ ಸಾಧ್ಯತೆ ಇದೆ. ಅಂದ್ರೆ ನೀವ್ ಹೇಳ್ತಿರೋದು ನೋಡಿದ್ರೆ ಆ ಧೂಮಕೇತಿಯಿಂದ ಈಗ ಮಳೆ ಬರ್ತಾ ಇದೆ, ಇನ್ನು ಮುಂಗಾರ ಪ್ರವೇಶ ಆಗಿಲ್ಲ. ಧೂಮಕೇತುಗಳು ಒಂದೇ ಅಲ್ಲ, ಧೂಮಕೇತುಗಳು ಕಾರಣ, ಅನೇಕ ಕಾರ್ಖಾನೆಗಳು ಕಾರಣ, ವಾಹನಗಳ ಸಂಖ್ಯೆ ಜಾಸ್ತಿ ಆಗಿರೋದು ಕಾರಣ, ಉಷ್ಣಾಂಶ ತಾಪ, ವಾತಾವರಣದ ತಾಪ ಜಾಸ್ತಿ ಆಗಿರೋದು ಕೂಡ ಈ ಮಳೆ ಬರೋದಕ್ಕೆ ಕಾರಣ ಆಗಿದೆ. ಈ ನೀವು ಹೇಳೋದು ನೋಡಿದ್ರೆ ನನಗೆ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನು ತೆಗೆದುಕೊಳ್ಳೋಣ. ಇದು ಅತ್ಯಂತ ಬರಗಾಲದ ಪ್ರದೇಶ, ಬರಡು ಭೂಮಿ, ಬಯಲು ಸೀಮೆ ಅಲ್ವಾ? ಮತ್ತೆ ನೋಡಿದ್ರೆ ನೀವು ಮಳೆ ಇಲ್ಲಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ 70 ರಿಂದ 80 ವರ್ಷ ಬರಗಾಲವನ್ನು ಅನುಭವಿಸಿರೋದು ಇದು. ಹೌದು, ಆಯ್ತಾ? ಮತ್ತೆ ಇಲ್ಲಿ ಇಷ್ಟು ಸೆಕೆ ಇದ್ಮೇಲೆ ಇಲ್ಲಿ ನೀರು ಹೋಗಿದ್ಮೇಲೆ ಮಳೆ ಬರ್ಬೇಕಲ್ಲ? ಇಲ್ಲಿ ನಾನು ಮೊದಲೇ ಹೇಳಿದೆ ನಿಮ್ಗೆ, ಅನುಕೂಲವಾದ ವಾತಾವರಣ ಇರಬೇಕು, ಅದಿದ್ರೆ ಮಾತ್ರ ಬರುತ್ತೆ ಅಂತ. ಸರಿ ಸರಿ. ಇವಾಗ ನೀವು ಊಟ ಮಾಡಿದ ತಕ್ಷಣ ಜೀರ್ಣ ಆಗ್ಲೇ, ತಿಂದಿದ್ದೆಲ್ಲ ಜೀರ್ಣ ಆಗ್ಬೇಕು ಅಂತೇನಿಲ್ಲ. ಅನುಕೂಲವಾದ ವಾತಾವರಣ ಇತ್ತು ಅಂದ್ರೆ ಇಲ್ಲೂ ಬರುತ್ತೆ, ಸಹರಾ ಮರುಭೂಮಿಯಲ್ಲೂ ಕೂಡ ಬರುತ್ತೆ ಮಳೆ. ಆದ್ರೆ ಈ ಮಳೆಯ ಬಗ್ಗೆ ಒಂದು ನನಗೆ ಇದಾಗ್ತಿರೋದು ಅಂತ ಹೇಳಿದ್ರೆ,
ಈ ನೀವು ಅವಾಗಲೇ ಒಂದು ಸೆಂಟ್ರಿಗೆ ಒಂದು ಮಾತು ಹೇಳಿದ್ರಿ ನೀವು, ಅದು ನನಗೂ ಭಾಳ ಇಷ್ಟವಾದದ್ದು ಒಂದು ಪಾಯಿಂಟ್. ಅದು ಕಾರಣ ಏನಂತ ಹೇಳಿದ್ರೆ, ಈಗ ಯಾವಾಗ್ಲೂ ಮೊದಲು ತಾರ್ ಹಾಕ್ತಿದ್ರು ರೋಡ್ಗೆ, ಈಗ CC ರೋಡ್ ಹಾಕಿದ್ದಾರೆ, ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ನೀವು ಬರೇ ಪೇಟೆ ಅಂತಲ್ಲ, ಯಾವ ಹಳ್ಳಿಗೆ ಹೋದ್ರೂ ಕಾಂಕ್ರೀಟ್ ರೋಡ್. ತಾಪ ಜಾಸ್ತಿ ಮತ್ತೆ ನೀರಿನ ಇಳ್ಕೊಳ್ಳೋದು ಹೆಂಗಾದ್ರೆ? ಅದೇ ಭೂಮಿ ಇದ್ದೇ ಇರುತ್ತಲ್ಲ, ಮಣ್ಣು ಇದ್ದೇ ಇರುತ್ತೆ. ಎಲ್ಲ 100% ಕಾಂಕ್ರೀಟ್ ರಸ್ತೆಗಳೇ ಇಲ್ವಲ್ಲ. ಮಣ್ಣಿನ ನೆಲವು ಕೂಡ ಇದೆ. ಅಂದ್ರೆ ಹರ್ಕೊಂಡು ಹೋದ ಜಾಗದಲ್ಲಿ ಎಲ್ಲೋ ಒಂದ್ಸತಿ ಇದಾಗುತ್ತೆ ಅಂತ ಬರುತ್ತೆ. ಇದೆ ಅನುಕೂಲವಾದ ವಾತಾವರಣ ಯಾವಾಗ ಆಗುತ್ತೋ ಆವಾಗ ಮಳೆ ತನ್ನಷ್ಟೇ ತಾನೇ ಮೋಡಗಳು ಹನಿಯ ರೂಪದಲ್ಲಿ ಬಂದು ಭೂಮಿಯನ್ನ ತಂಪು ಮಾಡ್ತಾವೆ. ಗೆಳೆಯರೇ ಬರುತ್ತೆ. ಈ ವರ್ಷ ನೀವು ಬೇಡ ಅನ್ನೋಷ್ಟು ಮಳೆ ಬರುತ್ತೆ. ಅಂದ್ರೆ ಇದೇನು ಶಾಸ್ತ್ರ ತರ ಹೇಳ್ತಾ ಅಲ್ಲ, ನಾನು ಜ್ಯೋತಿಷ್ಯ ಅಲ್ಲ, ನಾನು ಪೂರ್ತಿ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ. ಅಲ್ಲ, ನೀವು ಹೇಳ್ತಿರೋದು ನೋಡಿದ್ರೆ ಶಾಸ್ತ್ರದವ್ರು ಹೇಳ್ತಾರೆ ಮಳೆ ಬಂದೇ ಬರ್ತತೆ ಅಂತ. ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹವಾಮಾನ ಇಲಾಖೆ ಪ್ರಕಾರ ಇನ್ನೂ ತಾಪಮಾನ ಜಾಸ್ತಿ ಆಗ್ತಕ್ಕಂತ ಒಂದು ಸಾಧ್ಯತೆ ಇದೆ ಅಂತೆ. ಜೊತೆಗೆ ನಮ್ಮ ಧೂಮಕೇತುಗಳು ಇನ್ನೂ ನಮ್ಮ ವಾತಾವರಣದ ಇದರಲ್ಲೇ ಇದಾವೆ. ಈ ಒಂದು ಧೂಮಕೇತು ಇದೆ, ಅದರ ಪ್ರಭಾವದಿಂದನೂ ಕೂಡ ಇನ್ನೂ ಹೆಚ್ಚಿನ ಮಳೆ ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ಇದೆ. ಸೊ ನಿಮ್ಮ ಮಾತಿನಿಂದ ಆಗ್ಲಿ ನಮಗೆ ಮಳೆ ಬಂದ್ರೆ ಬರುತ್ತೆ, ಸಂತೋಷದ ವಿಚಾರ. ಅದೇ ಹೇಳ್ತೀನಲ್ಲ, ಇದು ಇನ್ನೊಂದು ಕಾಕತಾಳೀಯ ಘಟನೆಗಳು. ಪಾಪ ಯಾವುದೋ ಸರ್ಕಾರ ಇದ್ದಾಗ ಮಳೆ ಬರಲ್ಲ, ಇನ್ನೊಂದು ಸರ್ಕಾರ ಇದ್ದಾಗ ಪ್ರವಾಹ ಉಕ್ಕುತ್ತೆ. ಎಲ್ಲ ಅವೈಜ್ಞಾನಿಕ ಇದು. ಪಾಪ ಅವ್ರೇನ್ ಮಾಡ್ತಾರೆ? ಇಲ್ಲ, ನನಗೇನಂತ ಹೇಳಿದ್ರೆ ಈ ರಾಜಕಾರಣಗಳ ಬಗ್ಗೆ ನಾವು ಮಾತಾಡೋದಿಲ್ಲ ಬಿಡಿ, ಅದು ಸಪರೇಟ್. ಅದು ಆದ್ರೆ ನಮ್ಮ ರೈತ ಕುಲಕ್ಕೆ, ನಮ್ಮ ರೈತರಿಗೆ ಈ ಬಾರಿ ನೀವು ಹೇಳಿದಂಥ ವಿಚಾರ ಅಂದ್ರೆ ಈ ಸರಿ ಗ್ಯಾರಂಟಿ ನೀರು ಮಳೆ ಬರುತ್ತೆ ಅನ್ನೋದು ಐತೆ ಅಲ್ಲ, ಬಂದೇ ಬರುತ್ತೆ. ಅದು ಒಂಥರ ಕಾನ್ಫಿಡೆನ್ಸ್ ಆಗುತ್ತೆ. ಯಾಕೆಂದ್ರೆ ಎಷ್ಟೋ ಬಾರಿ ನಮ್ಮ ರೈತರು ಕಡಿಮೆ ಮಳೆ ಬಂದಾಗ್ಲೂ ಇನ್ನೇನು ಮಳೆ ಬರುತ್ತನ್ನೋ ಆಶಾದಾಯಕವಾಗಿ ಇಟ್ಕೊಂಡು ಬಿತ್ತನೆ ಮಾಡ್ತಾರೆ, ಸಾಕಷ್ಟು ಹಣವನ್ನ ಚೆಲ್ಲಿರ್ತಾರೆ ಮೂಲಕ. ಆದ್ರೆ ಮಳೆ ಬಂದೇ ಇರೋದಿಲ್ಲ ಲಾಸ್ಟಿಗೆ. ಅವಾಗ ಅವರು ಆಮೇಲೆ ಇನ್ನೊಂದು ಮಳೆ ಜಾಸ್ತಿ ಆಗುತ್ತೆ, ಹಾಕಿರೋ ಫಸಲು ಎಲ್ಲ ನೋಡಿ ಎಲ್ಲ ಮಳೆ ಚೆನ್ನಾಗಿ ಬಂತು, ಆ ಬಾಳೆ ಗಿಡಗಳೆಲ್ಲ ಹೋಗಿರ್ತದೆ, ಗದ್ದೆಗಳಲ್ಲಿ ಭತ್ತದ ಇದೆಲ್ಲ ಹಾಳಾಗೋಗಿದೆ, ತೆಂಗಿನ ಮರ ಅಡಿಕೆ ಮರಗಳೆಲ್ಲ ಬಿದ್ದು ಹಾಳಾಗೋಗಿದೆ. ಅತಿವೃಷ್ಟಿಯೂ ಆಗುತ್ತೆ, ಅನಾವೃಷ್ಟಿಯೂ ಆಗುತ್ತೆ. ಇದು ಪ್ರಕೃತಿಯ ನಿಯಮ. ಆದ್ರೆ ಮಳೆ ಬರುತ್ತೆ. ಅದೇ ಒಟ್ಟಾಗಿ ಈ ವರ್ಷ ಮಳೆಯ ಪ್ರಮಾಣದ ಜಾಸ್ತಿ ಇದೆ ಅಂತ ನೀವು ಹೇಳ್ತೀರಿ. ಇದು ಸಂಪೂರ್ಣವಾಗಿ ವೈಜ್ಞಾನಿಕ. ಸೊ ಗೆಳೆಯರೇ, ನಮ್ಮ ಮಾಸ್ಟ್ರು ಹೇಳಿದ್ರು ಈ ಬಾರಿ ನಿಜಕ್ಕೂ ಚೆನ್ನಾಗಿ ಮಳೆ ಬರುತ್ತೆ ಅಂತೇಳಿ. ಅವರೇನು ಕವಡೆ ಶಾಸ್ತ್ರ ಹಾಕಿ ಹೇಳಿಲ್ಲ, ಅವರು ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಸೊ ಗೆಳೆಯರೇ, ಈ ಬಾರಿ ಮಳೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶನೇ ನಮ್ಮ ಬಿಸಿ ಸುದ್ದಿಯ ಮುಖ್ಯ ಉದ್ದೇಶ ಆಗಿತ್ತು. ಹಂಗಾಗಿ ಈ ಬಾರಿಯ ನಮ್ಮ ಜೊತೆಗೆ ಇಷ್ಟೋ ತನಕ ಕುತ್ಕೊಂಡು ಮಾಸ್ಟ್ರು ಹಲವಾರು ವಿಚಾರಗಳನ್ನು ಹಂಚಿಕೊಟ್ಟಿದ್ದಾರೆ. ಅಂದರೆ ಧೂಮಕೇತಿನ ಬಗ್ಗೆ ಆಗಿರ್ಬೋದು, ಮತ್ತು ಹವಾಗುಣದ ಮತ್ತು ಈ ಥರದ ಬಿಸಿಲಿನ ವಾತಾವರಣದಾಗಿರ್ಬೋದು, ಮಳೆಯ ವಾತಾವರಣ ಆಗಿರ್ಬೋದು, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು ಸರ್.